ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕೈರುಚಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮ್ಯಾಜಿಕಲ್ ಫ್ಲೇವರ್ಸ್. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ಕಡುಬು ಮಾಡೋದಕ್ಕೆ ಬೇಕಾಗಿರುವಂತಹ ಹಿಟ್ಟಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ತಯಾರಿಸಿದ್ದೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಎಷ್ಟು ಕ್ವಾಂಟಿಟಿ ಹಾಕಬೇಕು ಮತ್ತು ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇದು ನನಗೆ ಗೊತ್ತಿರೋ ಹಾಗೆ ಟ್ರೆಡಿಷನಲ್ ಫುಡ್. ಇದನ್ನು ನಮ್ಮ ಹಿರಿಯರು ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ, ಹಾಗೆ ಹೊಸದಾಗಿ ಮದುವೆ ಆದಂತಹ ನವದಂಪತಿಗಳಿಗೆ, ಮತ್ತು ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಅವರಿಗೆ ಯಾವುದಾದ್ರೂ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಆ ಆಪ್ರೇಷನ್ ಮಾಡಿಸ್ಕೊಂಡು ಸ್ವಲ್ಪ ದಿನದಲ್ಲಿ ಆ ಆರೈಕೆಯ ಸಮಯದಲ್ಲಿ ಈ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಆಹಾರವನ್ನು ಕೊಡ್ತಾಯಿದ್ರು. ಇದಕ್ಕೆ ಏನಪ್ಪ ಕಾರಣ ಅಂತ ಹೇಳ್ತೀರಾ? ಯಾಕೆ ಅಂದರೆ ಇದು ಈ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಆಹಾರ ಇದು ಶಕ್ತಿದಾಯಕವಾದಂತಹ ಅಂದರೆ ಎನರ್ಜೆಟಿಕ್ ಫುಡ್ ಆಗಿರುತ್ತೆ. ಆದ್ದರಿಂದ ಇದರಲ್ಲಿ ಮಾಡಿರುವ ಆಹಾರವನ್ನು ಆ ಸಮಯದಲ್ಲಿ ಅಡುಗೆ ಮಾಡಿ ತಯಾರಿಸಿ ಬಡಿಸ್ತಾ ಇದ್ರು. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಹಿಟ್ಟನ್ನು ತಯಾರಿಸ್ತೀವಿ ಅಂತ ನೋಡೋಣ. ಈ ಹಿಟ್ಟಿನಿಂದ ನಾವು ಮೆಂತೆ ಮುದ್ದೆ ಅಂತಲೂ ಮಾಡ್ತಾರೆ. ಮೆಂತೆ ಮುದ್ದೆ ಅಂತ ಕರೀತಾರೆ. ಮುದ್ದೆ ಮಾಡಬಹುದು, ಅದಕ್ಕೆ ಮೆಂತೆ ಮುದ್ದೆ ಅಂತ ಕರೀತಾರೆ. ಈಗ ಇದಕ್ಕೆ ಈ ಹಿಟ್ಟಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ನೋಡೋಣ ಬನ್ನಿ. 4 kg ಗೋಧಿ, ಅರ್ಧ kg ಉದ್ದಿನ ಬೇಳೆ, 1 kg ಮೆಂತೆ, 2 kg ಅಕ್ಕಿ. ಈ ಗೋಧಿಯಲ್ಲಿ 2 ಥರ ಗೋಧಿ ಇದೆ. ಒಂದು ಕೆಂಪು ಗೋಧಿ ಮತ್ತು ಬಿಳಿ ಗೋಧಿ ಅಂತೇಳಿ. ಕೆಂಪು ಗೋಧಿ ಬಂದ್ಬಿಟ್ಟು ಕಡಿಮಣ್ಣು ಮತ್ತು ಎರೆನೆಲದಲ್ಲಿ ಬೆಳೆದಿರ್ತಾರೆ. ಅದು ಇಲ್ಲ ಅಂದ್ರೂ ಪರವಾಗಿಲ್ಲ, ಬಿಳಿ ಗೋಧಿನೂ ಸಹ ನಾವು ಯೂಸ್ ಮಾಡ್ಬೋದು. ಈ ಗೋಧಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ದಿವಸ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಇನ್ನೊಂದು ದಿನ ಇದ್ರ ಜೊತೆಗೆ ಗೋಧಿಯ ಜೊತೆಗೆ 4 kg ಗೋಧಿಯ ಜೊತೆಗೆ ಉದ್ದಿನ ಬೇಳೆ, ಮೆಂತೆ, ಅಕ್ಕಿ, ಈ 4 ಇಂಗ್ರೀಡಿಯೆಂಟ್ಸ್ಗಳನ್ನ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ದಿನ ಉರಿ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಹಿಟ್ಟಿನ ಮಿಲ್ಲಿಗೆ ಹಾಕ್ಸ್ಕೊಂಡ್ಬಿಟ್ಟು ಬರಬೇಕು. ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಡ್ಬಂದಿರೋ ಹಿಟ್ಟನ್ನು ಚೆನ್ನಾಗಿ ಸಾಣಿಸ್ಬಿಟ್ಟು ಅಂದರೆ ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ನೀವು ಇದನ್ನು ಮುದ್ದೆ ಮಾಡೋದಕ್ಕೂ ಯೂಸ್ ಮಾಡಬಹುದು, ಅಥವಾ ಚೊಳ್ಳು ಕಡುಬು ಅಂತ ಹೇಳಿದ್ನಲ್ಲ, ಆ ಉಸಿರು ಗಡುಬು ಅಂತಲೂ ಕರೀತಾರೆ, ಅದಕ್ಕೂ ಸಹ ನೀವು ಈ ಹಿಟ್ಟನ್ನ ಯೂಸ್ ಮಾಡ್ಬೋದು. ನಾನು ಇನ್ನೊಂದು ವಿಡಿಯೋದಲ್ಲಿ ಉಸಿರು ಗಡುಬು ಯಾವ ರೀತಿ ಮಾಡೋದು, ಅದಕ್ಕೆ ಏನೆಲ್ಲ ಹಾಕಬೇಕು, ಏನು ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ವಿಡಿಯೋದಲ್ಲಿ ಮಾಡಿಬಿಟ್ಟು ತೋರಿಸಿದ್ದೇನೆ. ಅದರ ಲಿಂಕ್, ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಒಂದ್ಸತಿ ಚೆಕ್ ಮಾಡಿ. ನೀವು ಉಸಿರು ಗಡುಬು ಯಾವ ರೀತಿ ಮಾಡೋದು ಅಂತ ಸಹ ನೋಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು, ಧನ್ಯವಾದಗಳು.